ಅಂಬೇಡ್ಕರ್ ಅವರ ಪಾದಾವೃಂದಗಳಲ್ಲಿ ವಂದಿಸುತ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಆಹ್ವಾನಿಸುತ್ತಾ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ನನ್ನೆಲ್ಲ ಗುರು ಹಿರಿಯರನ್ನು ಈ ಪತ್ರಿಕಾಗೋಷ್ಠಿಗೆ ಸ್ವಾಗತಿಸುತ್ತಾ ನಾನು ಈ ಪತ್ರಿಕಾಗೋಷ್ಠಿ ಅಧಿಕಾರಿಗಳ ವಿರುದ್ಧ ಹಾಗೂ ರಾಜಕಾರಣಿಗಳ ವಿರುದ್ಧ ಮಾಡೋದು ಫಸ್ಟ್ ಟೈಮ್. ನಾ ಯಾವಾಗೂ ಸಹಿತ ಈ ಅಧಿಕಾರಿಗಳ ವಿರುದ್ಧ ಆಯಿತು ಅಥವಾ ರಾಜಕಾರಣಿಗಳ ವಿರುದ್ಧ ಅಂತ ಪ್ರೆಸ್ ಮೀಟ್ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಇನ್ನೂ ತನಂಥ ಸಂದರ್ಭ ನನಗೆ ಯಾವಾಗೂ ಬಂದಿಲ್ಲ. ಆದ್ರೆ ಈಗೇನಾಗಿತ್ತಪ್ಪ ಅಂತಂದ್ರೆ ನಾನು ಸುಮಾರು 7-10 ವರ್ಷಗಳಿಂದ ಹೋಟೆಲ್ ಉದ್ಯಮದಲ್ಲಿ ಕೆಲಸ ಮಾಡುತ್ತಾ ಬಂದಿದ್ದು. ಈ ಹೋಟೆಲ್ ಉದ್ಯಮ ಅಂದರೆ ಹೆಂಗಪ್ಪ ಅಂತಂದ್ರೆ ಈ ರಾಜಕಾರಣಿಗಳ ಕೈಗೊಂಬೆಯಾಗಿ ನಾವು ಕೆಲಸ ಮಾಡಬೇಕು. ಒಬ್ಬ ರಾಜಕಾರಣಿ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ, ಮತ್ತೊಬ್ಬ ರಾಜಕಾರಣಿಗೆ ಕರೆಗೆ ಹಾಕೋದ್ರೆ ಇನ್ನೊಬ್ಬ ರಾಜಕಾರಣಿ ವಿರೋಧ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂದ್ರೆ ಹೋಟೆಲ್ ಮಾಲೀಕರದು ಹಾಗೂ ಈ ಉದ್ಯೋಗ ಮಾಡೋರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರೆ ಅವ್ರನ್ನ ಸಂಭಾಳಿಸೋದ್ರೊಳಗೆ ನಾವು ಟೈಮ್ ತೆಗೆದಿತ್ತು. ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾನು ಹೋಟೆಲ್ ಸುಮಾರು 3 ಕೋಟಿ ರೂಪಾಯಿ ಖರ್ಚು ಮಾಡಿ ರಕ್ಷಿ ಗ್ರಾಮದಲ್ಲಿ GT ಹೋಟೆಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಹೆಸರಿನಲ್ಲಿ ಹೋಟೆಲ್ ಪ್ರಾರಂಭಿಸಿನು. ಅವಾಗ ನಾವು ಹೋಟೆಲ್ ಪ್ರಾರಂಭ ಮಾಡಿದಾಗ ಅಲ್ಲಿ ಯಾವುದೂ MS ಸಾಲ ಇದ್ದಿರಲಿಲ್ಲ. ನನ್ನ ಹೋಟೆಲ್ ಉದ್ಯಮ ಸಹಿತ ಎಲ್ಲ ಸರಿಯಾಗಿ ನಡೆದಿತ್ತು. ನಾನು ಕೆಲವೊಂದು ವಿಷಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಇಟ್ಕೊಂಡು ಬಹಳಷ್ಟು ಹಳ್ಳಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಹೊರಟಿದ್ದೆ. ನಾನು 2018ರಲ್ಲಿ ಕುರ್ಚಿ ಮತಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಆಗಿ ಕಾಂಟೆಸ್ಟ್ ಮಾಡಿ ಪರಾಭವಗೊಂಡು ನಾನು ರಾಜಕೀಯದಿಂದ ಸ್ವಲ್ಪ ದೂರಾಗಿ ನನ್ನ ಉದ್ಯೋಗ ನನ್ನ ಕೆಲಸದಲ್ಲಿ ನಾನು ಕಾರ್ಯಪ್ರವೃತ್ತನಾಗಿದ್ದೆ. ಕೆಲವೊಂದು ಸಲ ಹೆಂಗಾಗ್ತಿತ್ತಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಸಮಾಜದ ದೃಷ್ಟಿಯಿಂದ ಸಮಾಜಕ್ಕೆ ಒಳಿತಾಗ್ತೈತಪ್ಪ ಅನ್ನೋ ಒಂದು ಉದ್ದೇಶ ಇಟ್ಕೊಂಡ ನಾನು ನಮ್ಮ ಹುಕ್ಕೇರಿಯಲ್ಲಿ ಅಂದರೆ ಎಲ್ಲ ತಾಲೂಕುಗಳಲ್ಲಿಯೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂಗಳದು. ಎಲ್ಲ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಅದಾವ. ಆದ್ರೆ ಹುಕ್ಕೇರಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಇದ್ದಿರಲಿಲ್ಲ. ನಾನು ಅವಾಗ ನಾವು ಎಲ್ಲೇ ಕಾರ್ಯಕ್ರಮಗಳಿಗೆ ಹೋಗಲಿ ಎಲ್ಲೇ ಹೋಗಲಿ ಅವಾಗೇನಪ್ಪ ಜಿಲ್ಲಾ ಮಟ್ಟದಾಗ ನೀವು ಲೀಡರಾಗಿ ಕೆಲಸ ಮಾಡ್ತೀರಿ, ಆದ್ರೆ ನಿಮ್ಮ ತಾಲೂಕಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚ್ಯೂ ಇಲ್ಲ ಅಂತೇಳಿ ಭಾಳಷ್ಟು ಕಡೆ ಹೋದಾಗ ನನಗೆ ಕ್ವಶನ್ ಕೇಳ್ತಿದ್ರು. ಆ ಕೊರಗೆ ನಾನು ಭಾಳಷ್ಟು ದಿವಸದಿಂದ ಇತ್ತು. ಅವಾಗ ನಾನು ನನ್ನ ಕೆಲವು ಗೆಳೆಯರನ್ನ ಕರ್ಕೊಂಡ ಹುಕ್ಕೇರಿ ಮತಕ್ಷೇತ್ರದ ಅವಾಗಿನ ದಿವಂಗತ ಉಮೇಶನ ಕತ್ತಿ ಅವ್ರಿಗೆ ಬೇಕಾಗಿದ್ದೀವಿ. ಇಲ್ಲ, ನಮಗೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಬೇಕು, ಅದಕ್ಕೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ನಮ್ಗೆ ಮಾಡಿ ಕೊಡೋದಾದ್ರೆ ನಾವು ನೀವು ಹೇಳ್ದಂಗೆ ಕೇಳ್ತೀವಿ ಅನ್ನೋ ಮಾತು ಹೇಳಿದಾಗ ಅವರ ಇಲ್ಲ, ನನ್ನ ಜೊತೆ ನೀವು ಇರ್ರಿ, ನಾನು ನಿಮ್ಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತಂತೇಳಿ ಹೇಳಿ ಕೊನೆಗೆ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೊಡೋದ್ರ ಜೊತೆಗೆ ಅದಕ್ಕೆ ಜಾಗ ಕೊಟ್ಟು ಸ್ಟ್ಯಾಚ್ಯೂ ಕೊಟ್ಟು ಆ ಸ್ಟ್ಯಾಚ್ಯೂಲಿ ಅವ್ರು ಭಾಳಷ್ಟು ಪ್ರಯತ್ನ ಪಟ್ಟರು. ಆ ಎಲೆಕ್ಷನ್ದಾಗ ನಾವು ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಯಾವ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಸ್ಟ್ಯಾಚ್ಯೂ ಹೆಲ್ಪ್ ಮಾಡಿರೋ ಅನ್ನೋ ಒಂದು ಉದ್ದೇಶಕ್ಕಾಗಿ ಎಲ್ಲ ನಮ್ಮ ಗೆಳೆಯರೆಲ್ಲ ಮಾತಾಡ್ಕೊಂಡ ನಾವು ಅವರಿಗೆ ಹೆಲ್ಪ್ ಮಾಡಿದ್ವಿ. ಆ ನಂತರ ಏನಾಯ್ತಪ್ಪ ಅಂತಂದ್ರೆ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಬಂದಾಗ ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲೆಕ್ಷನ್ ಕಾಂಟೆಸ್ಟ್ ಮಾಡಿದ್ರು. ನಾವು 2018 ನಂತರ ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ನಾವು BJP ಆಯಿತು, ಕಾಂಗ್ರೆಸ್ ಆಯಿತು, ಯಾವುದೂ ಪಕ್ಷದಲ್ಲಿ ಗುರುತಿಸ್ಕೊಂಡಿರಲಿಲ್ಲ. ಸಂಘಟನೆ ಜೊತೆ ಕೆಲಸ ಮಾಡ್ಕೋ, ಸೋಷಿಯಲ್ ಕೆಲಸ ಮಾಡ್ಕೋ ಹಂಗೆ ಹೊಟ್ಟಿದ್ದೆ ನಾವು. ಅವಾಗ ನನಗೆ ಎಲ್ಲೋ ಒಂದು ಕಡೆ ಇಲ್ಲ, ಯಾವ ಕಡೆ ಒಂದು ಕಡೆ ಗುರುತಿಸ್ಕೋಬೇಕು, ಒಬ್ಬರ ಪಕ್ಷದಾಗ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಮಾನ್ಯ ಹುಬ್ಳಿ ಶಾಸಕರಾದಂಥ ಪ್ರಸಾದ್ ಅವ್ರನ್ನ ಕರ್ಕೊಂಡ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾದೆ. ಇಲ್ಲ, ನಾನು ಕಾಂಗ್ರೆಸ್ದಲ್ಲಿ ಕೆಲಸ ಮಾಡ್ತೀನಿ, ನಾನು ಕಾಂಗ್ರೆಸ್ದಾಗ ಇರ್ತೀನಿ ಅಂತ ಹೋಗಿ ಭೇಟಿಯಾದೆ. ಆ ನಂತರ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ತನಕ ಅವ್ರು ಏನು ನನಗೆ ಹೇಳಿಲ್ಲ, ಹಂಗೆ ಮುಂದೋಯ್ತು, ನಾವು ಹಂಗೆ ಉಳಿದು ಬಿಟ್ಟಿವಿ. ಕೊನೆಗೆ MP ಎಲೆಕ್ಷನ್ ಬಂದಾಗ ಮತ್ತೆ ಕರೆಕಚ್ಕೊಟ್ರು ಅವ್ರನ್ನ. ನಾವು ಹೋದಾಗ ಹೇಳಿ, ನಾನು ಇಷ್ಟು ದಿವಸ ನಿಮ್ಮ ಜೊತೆ ಇರ್ತಾನಂದ್ರೂ ನನಗೇನು ಮಾಡಲಿಲ್ಲ, ಅದಕ್ಕೆ ಈಗಾದರೂ ಸಹಿತ ಪಕ್ಷದಾಗ ಯಾವುದಾರ ಒಂದು ಸ್ಥಾನಮಾನ ಕೊಡ್ರಿ, ನನಗೆ ಕೆಲಸ ಮಾಡೋಕೆ ಅನುಕೂಲ ಆಗ್ತೈತಿ ಅಂತಲ್ಲಿ ಹೇಳಿದಾಗ ಆಯಿತು, ನಾವು ಏನಾರು ಮಾಡೋಣ ಅಂತ ಹೇಳಿ ನಾ MP ಒಳಗೆ ಎಲೆಕ್ಷನ್ ಅಂದರೆ ಭಾಳ ಮೈಮೇಲೆ ತೊಗೊಂಡು ಮಾಡಿದ್ವಿ. ಸ್ವತಃ ಸತೀಶ್ ಜಾರಕಿಹೊಳಿಯನ್ನ ನಮ್ಮ ಊರಿಗೆ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರೆಲ್ಲ ಸೇರಿಸಿ ಭಾಳಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಆ ನಂತರ
ಬೆಳಗಾವಿಯಿಂದ ಎಷ್ಟೋ ಜನ ನಮ್ಮ DSS ಲೀಡರ್ಗಳು ಬಂದರು, ನಮ್ಮ ಹೋಟೆಲ್ದಲ್ಲಿ ಅವ್ರು ಇರಾಕ್ ವ್ಯವಸ್ಥೆ ಮಾಡಿ, ಅಲ್ಲೇ ಎಲ್ಲ ಪ್ರೆಸ್ ಮೀಟ್ ಮಾಡಿ, ಅವ್ರು ಊಟದ ವ್ಯವಸ್ಥೆ ಮಾಡಿ, ಜೊತೆಗೆ ಒಂದು ಗಾಡಿ ಮಾಡ್ಕೊಂಡು ನಮ್ಮ ದಲಿತ ಸಂಘಟನೆ ಎಲ್ಲ ಹಿರಿಯರನ್ನು ಕರ್ಕೊಂಡು ಪೂರ್ತಿ ಎಲ್ಲ MP ಕಾನ್ಸ್ಟಿಟ್ಯೂನ್ಸಿ ಎಲ್ಲ ತಿರುಗಾಡಿ ನಾನು ಪ್ರಚಾರ ಮಾಡಿದಂಥ ರಿಸಲ್ಟ್ ಆಯಿತು, ಎಲ್ಲ ಆಯಿತು. ಆ ನಂತರ ಸಹಿತ ನಮ್ಮನ್ನೇನವ್ರ ಪಕ್ಷದಾಗ ಕರ್ಕೋಬೇಕು, ಗುರುತಿಸ್ಬೇಕಂತ ಮಾಡಲಿಲ್ಲ. ಆದ್ರೆ ಒಂದೇನು ಸಮಸ್ಯೆ ಆಯ್ತು ಅಂತಂದ್ರೆ, ಈ MP ಇಲೆಕ್ಷನ್ ಆದ ನಂತರನ ಅವ್ರಗಳ ಗ್ರಾಮದಲ್ಲಿ ಅದು ಯಮಕಲ್ಮಡಿಯಲ್ಲಿ ಇರ್ತಕ್ಕಂಥ MSIL ಅನ್ನು ಶಿಫ್ಟ್ ಮಾಡಿ ಅವ್ರಗಳಿಗೆ ಮಾಡಿದ್ರು. ಅವಾಗ ನಾವು ವಿಚಾರ ಮಾಡಿದ್ವಿ, ಯಾಕಪ್ಪ ನಾವೆಲ್ಲ MP ದಾಗ ಇವ್ರು ಸಪೋರ್ಟ್ ಮಾಡಿದ್ದೀವಿ, ನಂದು ಉದ್ಯೋಗ ಐತಿ, ಯಾಕೆ ಇವ್ರು ಇಲ್ಲಿ MSIL ಶಿಫ್ಟ್ ಮಾಡಿದ್ರು ಅನ್ನೋ ಒಂದು ಕೊರಗ ಕಾಡಕೈತಾನೆ. ಇಷ್ಟೆಲ್ಲ ನಾವು ಅನುಕೂಲ ಮಾಡಿದ್ರು ಸಹಿತ ಹಿಂಗೆ ಮಾಡಿರಲ್ಲ ಆತನೇ. ಅದು ಯಮಕಲ್ಮಡಿಯಿಂದ ಹುಕ್ಕೇರಿ ಕಾನ್ಸ್ಟಿಟ್ಯೂನ್ಸಿಗೆ ಶಿಫ್ಟ್ ಮಾಡಿದ್ರು. ಅದು ಸಹಿತ ನನ್ನ ಹೋಟೆಲ್ ಭಾಳಷ್ಟು ಅನಾನುಕೂಲ ಆಕೈತಿ. ಅವಾಗ ನಾನೇನು ತಿಳ್ಕೊಂಡೆ, ಇಲ್ಲ ನಾವು ಅವ್ರಿಗೆ ಏನಾದ್ರು ವಿರೋಧ ಮಾಡ್ರೆ ನಮಗೆ ಅವರ ರಾಜಕಾರಣದಾಗ ವಿರೋಧ ಮಾಡ್ತಾರೆ, ನಮ್ಮ ಉದ್ಯೋಗಕ್ಕೆ ವಿರೋಧ ಮಾಡ್ತಾರೆ ಅಂತ ತಿಳ್ಕೊಂಡೆ. ಆದ್ರೆ ನಾನು MP ಒಳಗೂ ಅವ್ರದ್ದು ಮಾಡಿದ್ರು ಕೂಡ ಅವ್ರಗಳ ಗ್ರಾಮಕ್ಕೆ MSIL ಬಂತು. ವಿಶೇಷವಾಗಿ ಹೇಳ್ಬೇಕಂದ್ರೆ ನಾವು ವಿರೋಧ ಛಲವಾದಿಗಳ ಜಿಲ್ಲೆಯಲ್ಲಿ ಒಂದು 2 ಜನರು CL7 2 ಲೈಸೆನ್ಸ್ ಅದಾವೆ. ಆ ಲೈಸೆನ್ಸ್ ಮಾಡಬೇಕಾದ್ರೆ ನಾವು ಏನೆಲ್ಲ ಕಷ್ಟಪಟ್ಟಿರ್ತೀವಿ, ಏನೆಲ್ಲ ತ್ರಾಸ ಮಾಡಿಕೊಂಡು, ಲೋನ್ ಮಾಡಿಕೊಂಡು, ಅದು ಇದೆಲ್ಲ ಮಾಡ್ಕೊಂಡು ಆ ಹೋಟೆಲ್ ಮಾಡಿದ್ವಿ. ಅವಾಗ ಅವ್ರಗಳ ಗ್ರಾಮಕ್ಕೆ ಆ MSIL ಮಾಡಿದ್ವಿ. ಹೋಗ್ಲಿ ಬಿಡಪ್ಪ, ಏನೋ ಮಾಡಿದಾರಂತ ಬಿಟ್ಟುಬಿಟ್ಟೆ. ಆನಂತರ ನಾನು ಒಂದು ನನ್ನ ರಾಜಕೀಯ ಭವಿಷ್ಯನ ರೂಪಿಸ್ಕೋಬೇಕಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾ ಏನು ಮಾಡಿದಪ್ಪ ಅಂತಂದ್ರೆ, ಇಲ್ಲ ನನ್ನದೇ ಆದಂಥ ಒಂದು ಸಂಘಟನೆ ಮಾಡೋಣ ಅಂತ ಹೇಳಿ ನಾನು ಬಾಬಾ ಸಾಹೇಬರ ಹೆಸರಿನಲ್ಲಿ ಅನೇಕ ಗುಡಿಸದಲ್ಲಿ ಕಾರ್ಯಕ್ರಮ ಆಗಿರ್ಬೋದು, ನಮ್ಮಲ್ಲೇ ಕಾರ್ಯಕ್ರಮ ಆಗಿರ್ಬೋದು, ಇಂಗಳಿ, ಹೊಸೂರು, ಈ ರೀತಿ ಅಂದ್ರೆ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಳ ವಿಚಾರನ ಇಟ್ಕೊಂಡು ನಾ ಸ್ವಂತ ಯಾರನ್ನೂ ಕರಿಗಂತ ಕಾರ್ಯಕ್ರಮಗಳು ಮಾಡಕ್ಕೆ. ಅವಾಗ ಏನಾಯ್ತಪ್ಪ ಅಂತಂದ್ರೆ, ನಾ ಯಾವ ರಾಜಕಾರಣಿಗಳನ್ನು ಕರಿಲಿಲ್ಲ. ನನಗೆ ಆದ ಅನ್ಯಾಯನ ನಾ ಈಗ ಹೇಳತ್ತೇನೆ. ಏನಪ್ಪ ಅಂತಂದ್ರೆ, ನಾವೇನು ನಿಮ್ಗೆ ಅನ್ಯಾಯ ಮಾಡಿಲ್ಲ, ನಿಮ್ಮ ಜೊತೆನೇ ಇದ್ದೀವಿ, MP ಒಳಗೆ ನಿಮ್ಮದೇ ಮಾಡಿದ್ದೀವಿ. ನಾನು ನಿಮ್ಮ ಜೊತೆ ನಿಮ್ಮ ಕಾಂಗ್ರೆಸ್ದಾಗ ಬರ್ತೇವಪ್ಪ ಅಂತಲೇ MLA ಮುಖಾಂತರ ಹೇಳಿದೀವಿ, ನಮ್ಮ ಲೀಡರ್ಗಳ ಮುಖಾಂತರ ಹೇಳಿದ್ವಿ. ನಮ್ಮನ್ನು ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಮ್ಮಷ್ಟು ನಮ್ಮನ್ನ ಬಿಡೋದಿಲ್ಲ ಅಂದ್ರೆ ಅರ್ಥೇನಾ? ನಮ್ಮ ಕಾಂಗ್ರೆಸ್ದಾಗೂ ಕರ್ಕೊಡೋದಿಲ್ಲ, ನಿಮ್ಮ ಟಾರ್ಗೆಟ್ ಮಾಡ್ದಂಗೆ ಮಾಡ್ತದೆ. ನಮ್ಮನ್ನು ಟಾರ್ಗೆಟ್ ಮಾಡಿದ್ವಿ. ಅದಕ್ಕೆ ಕಾರಣ ಏನು? ಸಮಾಜ ಏನ್ ಹೇಳ್ತೈತೆ ಅದನ್ನೆಲ್ಲ ಕೇಳ್ತಾನೆ. ರಾಜಕಾರಣಕ್ಕೆ ಇಂಪಾರ್ಟೆಂಟ್ ಏನಂದ್ರೆ, ನಾವು ಇರೋದು ಛಲವಾದಿಗಳು ಆ ಕಡೆ ಈ ಕಡೆ ಬಡದಾಡಿ ಏನೋ ಅವ್ರಿಗೆ ಸಾಲ ಮಾಡ್ಕೊಂಡು, ಅದು ಮಾಡ್ಕೊಂಡು, ಇದು ಮಾಡ್ಕೊಂಡು ಮ್ಯಾಲ ಬಂದಿರ್ತೇವೆ. ನೀವು ನಮ್ಮನ್ನು ಕಾಯೋದು ಹೋಗಿ ನೀವೇ ಹೆಂಗೆ ಮುರಿದ್ರೆ ಹೆಂಗ? ನೀವೇ ನಮ್ಮನ್ನು ಕಾಯೋದು ಹೋಗಿ ನೀವೇ ಮುರಿದ್ರೆ ಹೆಂಗ? ಬೇಡ, ನಮ್ಮಿಂದ ಏನು ಅಡಚಣೆ ಆಗ್ತೈತೆ ಅಂದ್ರೆ ನಿಮ್ಮ ಹಿಂಬಾಲ ಇಟ್ಕೋಬೇಕು. ಇಲ್ಪ ಅವೇನು ಬೇಡ, ಅವ್ನ ಕೈ ಯಾರಲ್ಲ ಅಂತ ನಮ್ಮನ್ನು ಬಿಟ್ಟರೆ ಬಿಡ್ಬೇಕು. ನಮ್ಮನ್ನು ನೀವು ರಾಜಕೀಯವಾಗಿ ನಮ್ಮನ್ನು ಮುಂದೆ ತರೋದು ಬೇಡ, ನೀವು ರಾಜಕೀಯವಾಗಿ ನಮ್ಗೆ ಏನು ಹೆಲ್ಪ್ ಮಾಡೋದು ಬೇಡ. ನಮ್ಮ ಎಷ್ಟಕ್ಕೆ ನಮ್ಮ ಹೊಟ್ಟೆ ತುಂಬಿಸ್ಕೊಳಕ್ರೆ ನಮ್ಮನ್ನು ಬಿಡಲ್ಲ, ನಮ್ಮ ಹೊಟ್ಟೆ ನಾವು ತುಂಬಿಸ್ಕೋತೀವಿ. ಸರ್, ಅದು ಕಾನೂನು ಪ್ರಕಾರ ಎಷ್ಟು ಕಿಲೋಮೀಟರ್ ಆದ್ಮೇಲೆ ಒಂದು MSIL ಆಗ್ಬೇಕು ಸರ್? ಅದು ಕಾಯ್ದೆ ಕಾನೂನು ಏನು ನನಗೆ ಗೊತ್ತಿಲ್ಲ. ಏನಂದ್ರೆ, ಸಾರಾಪುರ ಪಂಚಾಯತಿ ಅವ್ರು ಅಲ್ಲಿ ಬೇಡ ಅಂತ ಲೆಟರ್ ಕೊಟ್ಟಾರ, ಆ ಕ್ಷೇತ್ರ MLA ಅವ್ರು ಲೆಟರ್ ಕೊಟ್ಟಾರ, ಮತ್ತು ಗ್ರಾಮಸ್ಥರು ಸಹಿತ ಲೆಟರ್ ಕೊಟ್ಟಾರ. ಅಂದಾಗ ನೀವು ಯಾಕೆ ಅಲ್ಲೇ ಮಾಡ್ಬೇಕಂತಲ್ಲಿ ಯಾಕಿರ್ಸಿ? ಅಲ್ಲೇ 3-4 ಅದಾವ ಅಂದ್ರೆ ಹೇಳ್ತಾನೆ. ಅದ್ರ ಅರ್ಥ ಏನಂದ್ರೆ, ನನ್ನ ಹೋಟೆಲ್ ಐತಿ, ನಾವು MSIL ಮಾಡಿ ಅವನ ಉದ್ಯೋಗನ ಕಡಿಮೆ ಮಾಡಬೇಕು, ಆಟೋಮೆಟಿಕ್ ಆಗಿ ನಾ ತುಳಿಬೇಕು ಅನ್ನೋದು ಉದ್ದೇಶ ಏನ? ರಾಜಕೀಯದ ಇರಾನ ಬೇಡಪ್ಪ ಅಂತ ಬಿಟ್ಬಿಟ್ಟೆ ನಾವು. ಕೊನೆಗೆ ಎಲ್ಲಿ ಬಂತಂದ್ರೆ, ಈಗ ಮಣ್ಣಿನ ಸಲ ಈಗ ಸಾರಾಪುರಕ್ಕೆ ಏನು ಮಾಡಿದಾರಲ್ಲ, ಈ ಸಾರಾಪುರಕ್ಕೆ ಅದು ನನ್ನ ಹೋಟೆಲ್ದಿಂದ ಓನ್ಲಿ 3 ಕಿಲೋಮೀಟರ್ ಅಂದ್ರೆ ಅಲ್ಲಿ ಅವ್ರಗಳಿಗೆ ಮಾಡಿದ್ರು, ಇಲ್ಲಿ ಮತ್ತೆ ಸಾರಾಪುರಕ್ಕೆ ಮಾಡಿದ್ರು. ಇದರ ಉದ್ದೇಶ ಏನಪ್ಪ ಅಂದ್ರೆ, ನಾವು ಆರ್ಥಿಕವಾಗಿ ಸದೃಢ ಆಗಬಾರ್ದು, ನಾವು ಮುಂದೆ ಬರಬಾರ್ದು, ಅಂದ್ರೆ ನಾವು ಈ ಕಾವಲುಗಾರಾಗಿ ಹಿಂದೆ ಇರಬೇಕು ಅನ್ನೋ ಒಂದು ಉದ್ದೇಶ ಏನಪ್ಪ. ಅದಕ್ಕೆ ನನಗೇನಾಯ್ತಪ್ಪ, ನಾ 2 ಸಲ ನಮ್ಮ ಸಮಾಜದ ಹಿರಿಯರಾದಂಥ ಮಹಾವೀರ್ ಮೋತಿ ಅವ್ರಿಗೆ ಹೇಳಿದೆ, ನಮ್ಮ ಹಿರಿಯರಾದಂಥ ಮಲ್ಲೆ ಚೌಳೆ ಅವ್ರಿಗೆ ಹೇಳಿದೆ, ನಾನು ಛಲವಾದಿ, ನೀವು ಮಣ್ಣು ಬೆಳಗಾವದಲ್ಲಿ ಅವ್ರು ವಹಿಸ್ಕೊಂಡು ಪ್ರೆಸ್ ಮೀಟ್ ಮಾಡಿದ್ರಿ, ಅದಕ್ಕೆ ನನಗೂ ಅನ್ಯಾಯ ಆಗೈತಿ, ಅವ್ರ ಜೊತೆ ಮಾತಾಡ್ರಿ ಅಂತ ನಾ ಫೋನ್ ಮಾಡಿ ಹೇಳಿದೆ. 8 ದಿವಸ ಕಾಯ್ದೆ, 10 ದಿವಸ ಕಾದೆ, ಅವ್ರು ಅದಕ್ಕೆ ಏನೂ ರೆಸ್ಪಾನ್ಸ್ ಬರಲಿಲ್ಲ. ಅವಾಗ ನಾನು ಅನಿವಾರ್ಯ ನನ್ನ ಹಾದಿನ ಹುಡುಕ್ಬೇಕಾಯ್ತು. ಅಂದ್ರೆ ಅವಾಗ ಇನ್ನುಳಿದ ನನ್ನ ದಲಿತರನ್ನೆಲ್ಲ ಲೀಡರ್ಗಳನ್ನೆಲ್ಲ ಕರೆದು ವಿಚಾರ ಮಾಡಿದಾಗ ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ, ನಾವು ಏನು ಮಾಡೋದು ಅಂದಾಗ ಎಲ್ಲ ಛಲವಾದಿಗಳ ಏನು ಡಿಸಿಷನ್ ತೊಗೊಂಡ್ರಪ್ಪ ಅಂತಂದ್ರೆ, ಏನಾಗ್ತೈತೆ ಆಗಲಿ ನಾವೊಂದು ಚಿಕ್ಕೋಡಿ ಒಂದು ಕಾರ್ಯಕ್ರಮ ಮಾಡೋಣ, ಒಂದು ಮನವಿ ಕೊಡೋಣ,
ಅದಕ್ಕೇನ ಆಫೀಸರ್ ಏನು ಮಾಡ್ತಾರೆ ನೋಡೋಣ ಅನ್ನೋ ಉದ್ದೇಶ ಇಟ್ಕೊಂಡ ಇವತ್ತು ನಾವು ಈ ಪ್ರತಿಭಟನೆ ಹಮ್ಮಿಕೊಂಡಿವಿ. ನಾವು ಒಂದು ಕಡೆ ಡಿ ಸಿ ಅವ್ರು ಹೋಗಿ ಭೇಟಿ ಇದೆ, ನಾವು ಆ ಕಡೆ ಈ ಕಡೆ ಸಾಲ ಮಾಡಿಕೊಂಡು ಏನೋ ಉದ್ಯೋಗ ಮಾಡಿದ್ದೀವಿ, ನೀವು ಈ ರೀತಿ MSIಗಳು ಮಾಡ್ಕೊತ ಹೊಟ್ರೆ ನಾವು ಹೆಂಗೆ ಉದ್ಯೋಗ ಮಾಡಬೇಕು ಅದೆಲ್ಲ ಡಿ ಸಿ ಅವ್ರನ್ನ ಕೇಳಿದಾಗ ಡಿ ಸಿ ಅವ್ರು ಭಾಳಷ್ಟು ಪ್ರೆಷರ್ ಮಾಡಿ ಕೇಳಿದಾಗ ಅವರಿಲ್ಲ, ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರೆ ನಮ್ಗೆ, ನೀವು ಅರ್ಜೆಂಟ್ ಇದು ಮಾಡಲೇಬೇಕಂತ ಹೇಳಿದಾರು ಅಂತ ಡಿ ಸಿ ಅವ್ರು ಹೇಳಿದ್ರು. ಅವಾಗ ನಾವು ವಿಚಾರ ಮಾಡಿದೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ ಯಾವಾಗೂ ನಾವು ರಾಜಕೀಯವಾಗಿ ವಿರೋಧ ಎಲ್ಲೂ ಮಾಡಿಲ್ಲ, ಮತ್ತು MP ಒಳಗೆ ಅವ್ರದ್ದ ಮಾಡಿದ್ದೀವಿ. ಆದರೂ ಸಹಿತ ಯಾಕೆ ನನಗೆ ನನ್ನ ಹೋಟೆಲ್ ಸಮೀಪನ ಯಾಕೆ ಇವ್ರ MSILಕ್ಕೆ ಲೆಟರ್ ಕೊಟ್ಟರಪ್ಪ ಅನ್ನೋದು ನನಗೆ ಭಾಳಷ್ಟು ಗೊಂದಲ ಆಗಿಬಿಟ್ಟು. ಯಾಕಂತಂದ್ರೆ ನೀವು ಅವ್ರಗಳಿಗೆ MSIL ಕೊಟ್ಟು ಮತ್ತು ಸಾರಾಪುರಕ್ಕೆ MSIL ಕೊಟ್ಟು ನನಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶ ಆತಂದ್ರೆ ಸರ್ಕಾರ ನಿಮ್ಮ ಕೈಯಾಗೈತೆ, ನೀವೇ ಮಿನಿಸ್ಟರ್ ಇದ್ದೀರಿ, ನೀವು ಮನಸ್ಸು ಮಾಡಿ ನನ್ನ ಹೋಟೆಲ್ ಬಂದ್ ಮಾಡ್ಬೋದು. ಇಷ್ಟಾಗಿ ಸಣ್ಣ ತ್ರಾಸ ಕೊಡತ್ತೀರಿ ನನಗೆ, ಒಮ್ಮೆ ನೀವು ನನ್ನ ಹೋಟೆಲನ್ನು ಬಂದ್ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದ ಮುಖಾಂತರ ನೀವೇನು ಅಧಿಕಾರ ಪಡ್ತೀರಲ್ಲ, ಆ ಅಧಿಕಾರ ಮುಖಾಂತರ ನಮ್ಮ ಹೋಟೆಲನ್ನು ಬಂದ್ ಮಾಡೋ ತಾಕತ್ತೈತೆ ನಿಮಗೆ. ಅದಕ್ಕೆ ಸಣ್ಣ ಯಾಕೆ ಹಿಂಗೆ ತ್ರಾಸ ಕೊಡತ್ತೀರಿ? ಅದಕ್ಕೆ ನನಗೇನಪ್ಪ ಅಂತಂದ್ರೆ ಅದಕ್ಕೆ ನಾ ಎಲ್ಲ ನನ್ನ ಚಲವಾದಿ ಬಂಧುಗಳನ್ನ ಕರೆಸಿ, ನೋಡಪ್ಪ ನನಗೆ ಈ ರೀತಿ ಅನ್ಯಾಯ ಆಗ್ತಾ ಇದೆ, ಇದಕ್ಕೊಂದು ನನಗೆ ಏನಾರೇ ನೀವು ಪರಿಹಾರ ಕೊಡ್ರಿ ಅಂತ ಹೇಳಿ ಎಲ್ಲರೂ ಕೇಳ್ಕೊಂಡಾಗ ಇವತ್ತು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ, ನಡ್ರಿ ಹೋಗೋಣ DC ಆಫೀಸಿಗೆ ಮನವಿ ಕೊಡೋಣ ಅಂತ ಹೇಳಿ ಎಲ್ಲರೂ ಕೊಡ್ಕೊಂಡು ಇವತ್ತು ಮನವಿ ಕೊಟ್ಟಿದ್ದೀವಿ. ನಾ ಉಸ್ತುವಾರಿ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ರಿಕ್ವೆಸ್ಟ್ ಮಾಡೋದಿಷ್ಟ, ನಾವು ಈ MP ಎಲೆಕ್ಷನ್ದಲ್ಲಿ ಮಾನ್ಯ ಅಣ್ಣಾಸಾಹೇಬನ್ ಜೊಲ್ಲೆ ಹಾಗೂ ಅವರ ಮಿಸಸ್ಸು ನನ್ನ ವೆಲ್ಕಮ್ ಹೋಟೆಲ್ ಕರೆಸಿ, ಇಲ್ಲ ನೀವು ಈ ಸಲ BJP ಮಾಡಲೇಬೇಕಂತಲೇ ಪ್ರೆಷರ್ ಹಾಕಿದಾಗೂ ಕೂಡ ಇಲ್ಲಪ್ಪ ಸತೀಶಣ್ಣ ಜಾರಕಿಹೊಳಿ ಅವರು ನಾವು ಮೊದಲಿಂದ ಅವ್ರ ಜೊತೆ ಇದ್ದವ್ರಿದ್ದೀವಿ, ಅವ್ರ ಮನೆಯವರೇ ಕ್ಯಾಂಡಿಡೇಟ್ ನಿಂತಾರೋ ಅಂತಲ್ಲಿ ಹೇಳಿ ಅವ್ರನ್ನ ವಿರುದ್ಧ ಕಟ್ಕೊಂಡ ನಿಮಗೆ ಅವ್ರು ಸಪೋರ್ಟ್ ಮಾಡಿದ್ರು. 6 ತಿಂಗಳಾಗ ನೀವು ಅವರ ಕೂಡ್ರಿ ನಮ್ಮೂ ಗತಿ ಅಂತ, 6 ತಿಂಗಳಾಗ ನೀವು ಅವರ ಕೂಡ್ರಿ ನಮ್ಮೂ ಗತಿ ಅಂತ. ಈಗಾದ್ರೂ ನಾನೇನು ವಿಚಾರ ಮಾಡ್ತೇನಪ್ಪ ಅಂದ್ರೆ ಹುಕ್ಕೇರಿಯಲ್ಲಿ ನಾವು ಕತ್ತಿಯವರಿಗೂ ಅಟ್ಟ ನಿಮಗೂ ಅಟ್ಟ, ನೀವು ನಾಳೆ ಅವಾಗ ಕುಡುದಂತಲ್ಲಿ ಏನು ಗ್ಯಾರಂಟಿ? ಅದಕ್ಕೆ ನೀವು ಅವ್ರ ಜೊತೆ ಕುಡಿದೇವನ್ನ ದ್ವೇಷ ಇಟ್ಕೊಂಡ ನನ್ನ ಮೇಲೆ ಈ ರೀತಿ ಇರ್ಷೆ ಇಟ್ಕೊಂಡ ಸೇಡ್ ತಿರ್ಸ್ಕೊಡೋದು ಬೇಡ. ಯಾಕಂದ್ರೆ ನೀವು ಆಕಾಶ, ನಾವು ಭೂಮಿ. ನೀವು ಏನಾಗಂದ್ರೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡಿದಂಗೆ ಆಕೈತೆ, ನೀವು ಮಾಡೋದ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ದಂಗೆ ಆಕೈತಿ. ಅದಕ್ಕೆ ಇವತ್ತು ನಾವು ಈಗ ಸ್ಟ್ರೈಕ್ ಮಾಡಿದ್ದೀವಿ, ಇದು ಮಂದಿನ ಕುಡಿಸಿದ್ದೇವೆ, ಇದೇನ ಇದ್ರ ಮುಖಾಂತರ ಮೇಲೆ ಆಕ್ಷನ್ ಆಗ್ತೈತಿ ಆದಂತ ಏನು ವಿಚಾರ ಮಾಡಿಲ್ಲ. ಯಾಕಂದ್ರೆ ಅಧಿಕಾರ ಎಲ್ಲ ನಿಮ್ಮ ಕೈಯಾಗೈತಿ. ಆದ್ರೆ ನನಗೆ ಏನು ಅನ್ಯಾಯ ಆಗಿತ್ತು ಅಂತ ನನ್ನ ಜನರಿಗೆಲ್ಲ ತಿಳಿಸ್ಬೇಕಾಗಿತ್ತು. ಇವತ್ತೇನು ಜನ ಬಂದಿರಲ್ಲ ಆ ಜನರಿಗೆಲ್ಲರಿಗೂ ನನ್ನ ಮೇಲೆ ಏನು ಅನ್ಯಾಯ ಆಗಿತ್ತಪ್ಪ ಅದನ್ನು ತಿಳಿಸ್ಬೇಕಾಗಿತ್ತು. ಆ ಉದ್ದೇಶಕ್ಕಾಗಿ ನಾನು ಇವತ್ತು ನನ್ನ ಜನರನ್ನ ಕುಡಿಸಿದ್ದೀನಿ. ಯಾಕಪ್ಪ, ನೀವು ಮನಸ್ಸು ಮಾಡ್ರೆ ಅದು ಆಗಬಹುದು, ಆಗದೇನೂ ಇರ್ಬೋದು. ಸರ್ ನೇರವಾಗಿ ಟೀಕೆ ಮಾಡೋದ್ರೆ ಯಾರು ಸರ್? ಸತೀಶ್ ಜಾರಕಿಹೊಳಿ ಅವರ ಕೊಟ್ಟರು ಲೆಟರ್, ನಾವೆಲ್ಲ ಅವ್ರ ಜೊತೆ ಇದ್ಕೊಂಡು ಅವ್ರ ಹಿಂಬಾಲ ಇದ್ಕೊಂಡನ ಈಗ ಅವರೇ ನಮಗೆ DC ಅವ್ರು ಹೇಳ್ತಾರೆ ಡೈರೆಕ್ಟ್, ಇಲ್ಲ ಮಿನಿಸ್ಟರ್ ಅವ್ರು ಲೆಟರ್ ಕೊಟ್ಟಾರ ಅದಕ್ಕೆ ನಾವು ಮಾಡೀವಿ ಅಂತ. ಲೆಟರ್ ಕೊಟ್ಟಾರ್ರಿ, ಕೈವಾಡ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೈವಾಡ ಅಲ್ರಿ, ಲೆಟರ್ ಕೊಟ್ಟಾರ. ಕೈವಾಡ ಏನ್ ಮತ್ತ ಇಲ್ಲ MLA ಅವರು ಮಿನಿಸ್ಟರ್ ಲೆಟರ್ ಕೊಟ್ಟಾರು ನಮಗೆ ಅಂತ ಹೇಳಿ. ನಾ ಏನು ಹೇಳಿದ್ರೆ ಆ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟ MLA ಇಂಪಾರ್ಟೆಂಟ್, MLA ಲೆಟರ್ ಕೊಟ್ಟಾನ ಬ್ಯಾಡ್ ಅಂತೇಳಿ. ಮತ್ತು MLA ಲೆಟರ್ಗೆ ನೀವು ಬೆಲೆ ಇಲ್ಲ ಅಂದ್ರೆ ಎಲ್ಲ MLAಗಳು ರಿಸೈನ್ ಮಾಡಿಸ್ರಿ, ಮಂತ್ರಿ ಮೇಲೆ ಜಿಲ್ಲಾ ನಡೆಸ್ರಿ. ಸರ್ ಈಗಾಗಲೇ 10 ವರ್ಷ ಪೆಂಡಿಂಗ್ ಇದ್ದು ಸರ್ ಯಮಕಲ್ಮಡಿ ಕ್ಷೇತ್ರದ ಸರ್. ಅಲ್ಲೇ ತಂದು ಲೆಕ್ಕಿದಾರ. ಮತ್ತು ಅದು ಕಾಯ್ದೆಸರಿ ಅದ ಯಮಕಲ್ಮಡಿ ಅದ, ಒಂದು ಕಾನ್ಸ್ಟಿಟ್ಯೂನ್ಸಿ ಮಾಡಕ್ಕೆ ಬರ್ತೈತಿ, ನನಗೆ ಗಾಡಿ ಎಲ್ಲ ಮಾಡಕ್ಕೆ ಬರೋದಿಲ್ಲ. ಆದ್ರೂ ಸಹಿತ ಅದನ್ನು ಮಾಡ್ಯಾರ. ಅಂದ್ರೆ ಅಬಕಾರಿ ಇಲಾಖೆ ಒಳಗೆ ಏನು ಹೇಳ್ದೆ ನಡೀತಿತ್ತು ಹೆಂಗೆ ಏನಂತ. ಮತ್ತು ಇನ್ನೊಂದು ಈಗ ಇದು ಇದೆಯಲ್ಲ ಅಕ್ಕಿವಾಟ, ಪಾಪ ಎಸ್ ಟಿ ಮನುಷ್ಯ, ಅವ್ ಎಸ್ ಟಿ ಮನುಷ್ಯ, ಅದನ್ನ ತಗತ್ ನೀವು ಜನರಲ್ದವ್ರು ಕೊಟ್ರಿ, ಇಲ್ಲಿ ಅವ್ರಿಗೋದು ಕೊಟ್ಟು ಜನರಲ್ದವ್ರು ಕೊಟ್ರಿ. ಮತ್ತೆ ಹೇಳ್ತೀರೇನಾ ಸುಲ್ತಾನ್ಪುರದಾಗ ಜನರಲ್ ಆಗಿದೆ. ಅದೇ ನೀವು ಮತ್ತೆ ನಮ್ಮವ್ರಿಗೆ ಯಾರ್ಯಾರು SC ST ಯಾರಿಗಾರು ಕೊಟ್ಟಿರೋ ಉದ್ಯೋಗ ಆಗ್ತಿತ್ತಲ್ಲ. ಅದಕ್ಕೆ ನಂದೇನೈತಿ, ನೀವು ದೊಡ್ಡವ್ರದೇರಿ, ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ಬ್ರಹ್ಮಾಸ್ತ್ರ ಉಪಯೋಗ ಮಾಡಬೇಡ್ರಿ. ನಿಮ್ಮನ್ನೆಲ್ಲ ರಾಜ್ಯದ CM ಆಗಬೇಕು, ನೀವು ಏನೇನೋ ಆಗಬೇಕು ಎಲ್ಲ ಜನ ಕನಸ್ಕೊಂಡಿದ್ದಾರೋ. ಅದಕ್ಕೆ ನಮ್ಮಂಥ ಸಣ್ಣ ಮಂದಿ ಮೇಲೆ ನಿಮ್ಮ ವಕ್ರ ದೃಷ್ಟಿ ಬೀರೋದು ಬೇಡತಲ್ಲಿ ನಾ ಈ ಪತ್ರಿಕಾ ಮುಖಾಂತರ ಕೇಳ್ಬೋದು.